ಓಂ ಶಾಂತಿ. ನಿಮಗಾಗ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಇವರೇ ನಮ್ಮ ಮನೋಬಲದಿಂದ, ಮಾನಸಿಕ ಶಕ್ತಿಯಿಂದ, ನಮ್ಮ ಪುಣ್ಯಶಕ್ತಿಯಿಂದ, ನಾವು ಮಾಡಿದ ಧರ್ಮಶಕ್ತಿಯಿಂದ, ನಾವು ಯಾವ ಗುರುಗಳಿಗೆ ದೈವಕ್ಕೆ ಭಕ್ತಿಯಿಂದ ನಡ್ಕೊಳ್ತೀವಿ, ಅವರ ಆಶೀರ್ವಾದ ಶಕ್ತಿಯಿಂದ, ನಮ್ಮ ಮನೋಬಲದಿಂದ ಹೇಗೆ ಸಿದ್ಧಿಗಳನ್ನು ಮಾಡ್ಕೊಳ್ಳೋದು, ಸಿದ್ಧಿಗಳನ್ನು ಹೇಗೆ ಸಂಪಾದನೆ ಮಾಡ್ಕೊಳ್ಳೋದು, ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಸಿದ್ಧಿ ಹೇಗೆ ಮಾಡ್ಕೊಳ್ಳೋದು, ಓಂ ಶ್ರೀ ನಾಗಾನಂದಿ ಭೈರವೇಶ್ವರ ನಾಮಾಂಕಿತ ಪವಾಡ ಬಸವನ ಒಂದು ದೈವಕ್ಕೆ ಹೇಗೆ ದೀಕ್ಷೆ ಕೊಡೋದು, ಇದ್ರ ಬಗ್ಗೆ ನಾನು ಈಗಾಗಲೇ ಪಾರ್ಟ್ 1 ಪಾರ್ಟ್ 2 ಹಾಕಿದ್ದೀನಿ. ಗೊತ್ತಾಯ್ತಲ್ಲ. ಇದು ಪಾರ್ಟ್ 3 ಇರುತ್ತೆ, 3ನೇ ಭಾಗ ಇರುತ್ತೆ. ಫೈನಲಾಗಿ ನಾನು ಫಿನಿಶಿಂಗ್ ಕೊಡ್ತೀನಿ. ದಯವಿಟ್ಟು ಪಾರ್ಟ್ 1 ನೋಡಿಲ್ಲಂದ್ರೆ ನೋಡಿ, ಪಾರ್ಟ್ 2 ನೋಡಿಲ್ಲಂದ್ರೆ ನೋಡಿ. ಅವೆರಡೂ ನೋಡಿದ್ರೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆದರೂ ನಿಮ್ಗೊಂದು ಹೇಳ್ತೀನಿ, ನಮ್ಮ ಮನಸ್ಸಿನ ಶಕ್ತಿಯಿಂದ ನಾವು ಹೇಗೆ ಸಿದ್ಧಿಗಳು ಪಡ್ಕೊಳ್ತೀವಿ ಅನ್ನೋದನ್ನು ನಾನು ನಿಮಗೆ ಡೈರೆಕ್ಟಾಗಿ ಅಷ್ಟನಾಗ, ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವೇಶ್ವರ ಇದ್ರ ಬಗ್ಗೆ ಎಲ್ಲ ನಾನು ಹಿಂದೆ ಹೇಳಿದ್ದೀನಿ. ಹಾಗೆ ಕುಮಾರಸ್ವಾಮಿ ಒಂದೇನು ಇದಿದೆ ಕೈನಲ್ಲಿ, ಅದು ಹಿಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದರಲ್ಲೂ ಸಹ ನಾನು ನಿಮಗೆ ಒಂಚೂರು ತೋರಿಸ್ತೀನಿ. ಲಾಸ್ಟ್ ಟೈಮ್ ನಿಮಗೆ ನಾನು ತೋರಿಸಿದ್ದೀನಿ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ. ಇದರಲ್ಲಿ ಕುಮಾರಸ್ವಾಮಿ ಯಂತ್ರದ ಬಗ್ಗೆ, ಶಕ್ತಿ ಬಗ್ಗೆ ನಾನು ತೋರಿಸಿದ್ದೀನಿ. ಕುಮಾರಸ್ವಾಮಿದ ಅಸ್ತ್ರ, ದಿವ್ಯಾಸ್ತ್ರ ಸಿದ್ಧಿ ಆಗಿರೋದು ಅನ್ನೋ ಥರ ನಾನು ನಿಮ್ಗೆ ಹೇಳಿದ್ದೀನಿ. ಇದು ಯಾರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ, ನಿಮ್ಮ ಭ್ರಮೆ, ನಿಮ್ಮ ಕಲ್ಪನೆ, ಏನೋ ಒಂದು ನೆಗೆಟಿವ್ ಮಾಡ್ಬೋದು. ಆದರೆ ನಾವು ಕಷ್ಟಪಟ್ಟಿರೋದು ನಮ್ಮ ಸಂಕಲ್ಪಗಳು, ನಮ್ಮ ಇಚ್ಛೆ, ನಮ್ಮ ಮಾನಸಿಕ ಶಕ್ತಿ, ನಮ್ಮದೇ ಲೋಕ, ನಮ್ಮದೇ ಭಾವನೆಗಳು. ಕುಮಾರಸ್ವಾಮಿ ಅಸ್ತ್ರ. ಇವತ್ತು ಇದರಿಂದ ಶ್ರೀಚಕ್ರದ ಮೇಲೆ ಪ್ರಾಣ ಪ್ರತಿಷ್ಠೆ ಬೀಜಾಕ್ಷರಗಳನ್ನು ಬರಿತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಲಕ್ಕೋಜನಹಳ್ಳಿ ಓಂ ಆದಿಶಕ್ತಿ ದೇವಸ್ಥಾನ, ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದೆ. ಅಲ್ಲಿ ಇದರಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ಕೂರಿಸಲಾಗಿದೆ. ಹಾಗೆ ಸುರೇಶ್ ಕೆಂಗೇರಿ ಅವ್ರ ಮನೆಯಲ್ಲೂ ಕೂಡ ಬೀಜಾಕ್ಷರಗಳನ್ನು ಶ್ರೀಚಕ್ರ ಮೇಲೆ ಕೂರಿಸಲಾಗಿದೆ ಇದೇ ಅಸ್ತ್ರದಿಂದ. ಇದನ್ನು ಬಾಲಸುಬ್ರಹ್ಮಣ್ಯ ಅಸ್ತ್ರ ಅಂತ ನಾವು ಕರಿತೀವಿ. ಅಂದರೆ ಬ್ರಹ್ಮದೇವ ಈ ಜಗತ್ತನ್ನು ಸೃಷ್ಟಿ ಮಾಡ್ದ, ಇನ್ನೊಬ್ಬರ ಹಣೆ ಬರನ ಬರೆದ. ಆದರೆ ಕುಮಾರಸ್ವಾಮಿ ಬ್ರಹ್ಮದೇವನನ್ನೇ ಕಟ್ಟಾಕಿ ತಾನೇ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಪಡಿಸ್ದ. ಆತನೇ ಹಣೆ ಬರೆದ. ಅದಕ್ಕೆ ಆತನಿಗೆ ಶಾಪ ಆಯಿತು. ಅನಂತರ ಆತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅಲ್ಲಿ ಇದಾದ ಸುಬ್ರಹ್ಮಣ್ಯ ಸ್ವಾಮಿಗೆ ನೆಲ ನಿಂತ. ಗೊತ್ತಾಯ್ತಲ್ಲ. ಹಾಗೆ ಶ್ರೀರಾಮಚಂದ್ರ ಪ್ರಭುದು ಒಂದೇ ಬಾಣ, ಒಂದೇ ಮಾತು, ಒಂದೇ ಪತ್ನಿ, ಬಿಟ್ಟ ಬಾಣನ ಮತ್ತೆ ಬಿಡೋದಿಲ್ಲ ಆತನ ಸ್ವಭಾವ ಅಂಥದ್ದು ಶ್ರೀರಾಮಚಂದ್ರ ಪ್ರಭು. ಅದೇ ರಾಮನಗರದಲ್ಲಿ ಓಂ ಆದಿಶಕ್ತಿ ದೇವಸ್ಥಾನ, ಅಲ್ಲೇ ಶ್ರೀಚಕ್ರ ಪ್ರತಿಷ್ಠಾಪನೆ ಆಯಿತು, ಅಲ್ಲೇ ಬೀಜಾಕ್ಷರ ಕೊಡಿಸಿದ್ದೀವಿ. ಇದರ ಬಗ್ಗೆ ಎಲ್ಲ ಡೀಟೇಲ್ ನಾನು ಹಿಂದಿನ ವೀಡಿಯೋಗಳಲ್ಲಿ ಮಾಡಿದ್ದೀನಿ. ಹಿಂದಿನ ಭಾಗ 1, ಭಾಗ 1ರಲ್ಲಿ, ಭಾಗ 2ರಲ್ಲಿ ಹೇಳಿದ್ದೀನಿ. ಈಗ ಭಾಗ 3ರಲ್ಲಿ ಏನಪ್ಪ ಅಂದರೆ ನಿಮಗೆ ನಾನು ಪ್ರೊಫೆಷ್ನಲ್ ತೋರಿಸ್ತೀನಿ, ವೀಡಿಯೋ ತೋರಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನಾರಾಯಣ ರೆಡ್ಡಿ ಕೋಲಾರ ಅವ್ರ ಶೆಡ್ಡಿದೆ. ಅಲ್ಲಿ ಅಷ್ಟಲಾಗ ಓಂ ಶ್ರೀ ಅಷ್ಟಾಗ, ಅಷ್ಟರುದ್ರ, ಅಷ್ಟಭೈರವ ಸಮೇತ ಒಂದು ಪವಾಡ ಬಸವ. ಹಾಗೆ ಶ್ರೀ ನಾಗಾನಂದಿ ಭೈರವೇಶ್ವರ ಪಡವಸ್ವ ದೀಕ್ಷೆ ಆಯಿತು ಟಿ ನರಸೀಪುರದಲ್ಲಿ ಅಂತ ಹೇಳಿದ್ದೀನಿ. ಇಲ್ಲಿಂದ ಈ ಒಂದು ನನ್ನ ಮೈಂಡಿಗೆ ಏನು ಬಂತು, ಇಲ್ಲೇನೋ ಒಂದು ಇಳಿತದೆ, ಅನಿಲೋಕದ ಜೀವಿಗಳು ಅಥವಾ ಏನೋ ಒಂದು ಜೀವಿಗಳು ಅಥವಾ ಏನೋ ಒಂದು ಪ್ರಾಣಿಗಳು, ಏನೋ ಒಂದು ಒಟ್ಟಿನಲ್ಲಿ ಇಲ್ಲಿರುತ್ತೆ ಶೆಡ್ಡಲ್ಲಿ ಅಂತ ನಾನು ಹಿಂದಿನ ಭಾಗ 1ರಲ್ಲಿ ಹೇಳಿದ್ದೆ. ಭಾಗ 2ರಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ. ಈಗ ಭಾಗ 3ರಲ್ಲಿ ಅಲ್ಲೇನು ನಡೀತಾ ಇದೆ, ಏನಾಗಿದೆ, ಏನಿಲ್ಲ ಅನ್ನೋದು ನೀವು ಭಾಗ 1, 2 ನೋಡಿದ್ರೆ ಅರ್ಥ ಆಗುತ್ತೆ. ಈಗ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಭಾಗ 3ರಲ್ಲಿ ಭಾಗ 1 ನೋಡಿಲ್ಲ ಅಂದರೆ ನೋಡಿ, ಭಾಗ 2 ನೋಡಿಲ್ಲ ಅಂದರೆ ನೋಡಿ, ಆಮೇಲೆ ಇದು ಕ್ಲಾರಿಟಿ ತಗೊಳ್ಳಿ. ದಯವಿಟ್ಟು ನೋಡಿರೋರು ಕಂಟಿನ್ಯೂ ಮಾಡಿ, ಓಕೆಲಾ. ಈಗ ನಾವು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆಲಾ. ಫಸ್ಟು ಈ ಮನೆ ಇದೆ, ಇದರಲ್ಲಿ ನಾನಿದ್ದೀನಿ, ಸುತ್ತಲೂ ಏನಿದೆ ತೋರಿಸ್ತೀನಿ. ಆಮೇಲೆ ಏನು ಘಟನೆ ನಡೀತು ಅನ್ನೋದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಆ ಶೆಡ್ಡಲ್ಲಿದೆ, ಆ ಶೆಡ್ಡಿಂದ ಏನು ನಡೀತು, ಹಾಗಾದ್ರೆ ಅಲ್ಲಿ ಏನಿತ್ತು, ಏನಿಲ್ಲ ಅನ್ನೋದು. ಯಾಕಂದರೆ ಭಾಗ 1ರಲ್ಲಿ ನಿಮಗೆ ಅಲ್ಲೊಂದು ಉತ್ಸಾಹ ಇದೆ, ಭಾಗ 2ರಲ್ಲಿದೆ. ಈಗ ಭಾಗ 3ರಲ್ಲೇ ನಾನು ಫಿನಿಶಿಂಗ್ ಕೊಡ್ತಾಯಿದ್ದೀನಿ, ನಿಮಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಅದಕ್ಕೆ ವಿಡಿಯೋ ಲಾಸ್ಟ್ವರೆಗೆ ನೋಡಿ, ನಿಮಗೆ ಕ್ಲಾರಿಟಿ ಬರುತ್ತೆ, ನಿಮಗೊಂದು ಕ್ಲೂ ಸಿಗುತ್ತೆ. ಓಂ ಶ್ರೀ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಯಾವ ರೀತಿ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ, ಓಕೆಲಾ. ಮೊದಲು ಕ್ಲಾರಿಟಿ. ನನ್ನ ಮನೆ ನೋಡಿ ಚಿಕ್ಕದು, ಈ ಮನೆ ನಮ್ಮದಲ್ಲ, ಬೇರೆಯವ್ರದ್ದು, ಯಾರ್ದೋ ಮನೆ. ಈ ಮನೇನ ಏನೋ ಸ್ವಲ್ಪ ರೆಡಿ ಮಾಡಿಕೊಂಡು ಮಳೆ ಬಂದರೆ ಸೋರ್ತಿತ್ತು, ಕೆಳಗಡೆ ಎಲ್ಲ ಪ್ರಾಬ್ಲಮ್ ಇತ್ತು, ಬಾತ್ರೂಮ್ ಟಾಯ್ಲೆಟ್ ಇಲ್ಲ,
ಕರೆಂಟ್ ಇರಲಿಲ್ಲ, ಕುಡಿಯೋಕೆ ನೀರು ಕೂಡ ಇಲ್ಲಿ ಸಿಗಲ್ಲ. ದೂರ ಹೋಗಿ ತರಬೇಕು ನೀರು, ಎಲ್ಲೋ ಹೋಗಿ ತರಬೇಕು ನೀರು. ಇಲ್ಲಿ ಯಾರೂ ಬರೋದಿಲ್ಲ, ಒಬ್ಬರೇ ವಾಸ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ತಪಸ್ಸು ಮಾಡ್ತೀನಿ. ನನ್ನದೇ ಆದ ಲೋಕ, ನನ್ನದೇ ಆದ ಜೀವನ, ನಾನೇ ಅಡುಗೆ ಮಾಡ್ಕೊಳ್ತೀನಿ. ಇಲ್ಲಿ ಯಾರೂ ಬರೋದಿಲ್ಲ. ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ನಿಮ್ಮ ಹತ್ರ ಬರ್ತೀನಿ, ಸೇರ್ಕೊಳ್ತೀನಿ, ದೀಕ್ಷೆ ತಗೊಳ್ತೀನಿ, ಅಲ್ಲೇ ಸಾಧನೆ ಮಾಡ್ತೀನಿ ಅಂತಾರೆ. ಯಾರಿಗೂ ಅವಕಾಶ ಕೊಡಲ್ಲ. ಕಾರಣ ನಾನು ಇಲ್ಲಿ ತಪಸ್ಸು ಸಾಧನೆ ಮಾಡಬೇಕು, ಯೋಗ ಸಾಧನೆ ಮಾಡಬೇಕು, ಸಮಾಧಿಯಲ್ಲೇ ಉಳಿಬೇಕಲ್ಲ ಯಾವಾಗಲೂ, ಸಮಾಧಿಯಲ್ಲಿ. ಅದಕ್ಕೆ ಅಲ್ಲಿರ್ತೀನಿ. ಎಲ್ಲಿ ಪ್ರೋಗ್ರಾಮ್ಗಳಿಗೆ ಅಲ್ಲಿ ಇಲ್ಲಿ ಹೋಗಲ್ಲ. ಹೋದರೆ ನಮ್ಮ ಶಿಷ್ಯರು ಎಲ್ಲಿ ಪ್ರೋಗ್ರಾಮ್ಗಳು ಮಾಡ್ತಾರೆ, ನಮ್ಮ ಶಿಷ್ಯರು ಅವ್ರ ಪ್ರೋಗ್ರಾಮ್ಗಳು ಮಾತ್ರ ಹೋಗ್ತೀನಿ ಅಷ್ಟೇ. ಔಟರ್ಸ್ ಪ್ರೋಗ್ರಾಮ್ಗಳಿಗೆ ಹೋಗಲ್ಲ, ಅಲ್ಲಿ ಸುತ್ತಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಏನು ಸಿದ್ಧಿ ಆಗಿದೆ, ಸುಬ್ರಹ್ಮಣ್ಯ ಶಕ್ತಿ, ಶ್ರೀರಾಮಚಂದ್ರ ಪ್ರಭು ಅದು ತೋರಿಸಿದ್ದೇನೆ. ಅಸ್ತ್ರ ಅಲ್ಲ, ಇಲ್ಲ ಸೈನ್ಯ ಯಾವ ಇರುತ್ತೆ, ಅವ್ರದ್ದು ಇರುತ್ತೆ. ಅವ್ರದ್ದು ವಾಹನಗಳು ಅನ್ನೋದೆಲ್ಲ ನೋಡಲ್ಲ, ವಾಹನ ಸೈನ್ಯ. ಓಕೆಲ್ಲ, ಈಗ ನೋಡಲ್ವಾ, ಈ ಮನೆ ತೋರಿಸ್ಬಿಟ್ಟು ಅಲ್ಲಿ ಆಚೆ ಕಡೆ ತೋರಿಸ್ಬಿಟ್ಟು ಆ ಸೈನ್ಯ ನಿಮ್ಗೆ ತೋರಿಸ್ತೀನಿ. ಓಕೆ, ಇವರ ನೋಡಿ ಫಸ್ಟು ನೋಡ್ಕೊಬಿಡಿ. ಈ ಮನೆ ಚಿಕ್ಕದಾಗಿರುತ್ತೆ. ಆಲ್ರೆಡಿ ಇಲ್ಲ ತೋರಿಸಿದ್ದೀನಿ ಅಲ್ಲಿ ಮನೆ. ಫಸ್ಟು ನಿಮಗೆ ಇಲ್ಲೆಲ್ಲ ತೋರಿಸ್ತೀನಿ. ಇಲ್ಲಿ ನನ್ನ ಪ್ರೀತಿಯ ಗುರು ಬುದ್ಧ ಮಹಾವೀರ, ಅಲ್ಲಿ ನನ್ನ ಪ್ರೀತಿಯ ಮಾತಾಪಿತಾ ದೈವ ಅವತ್ತಿಂದ ಆರಾಧನೆ ಮಾಡ್ಕೊಬರ್ತಾರೆ ಸುಮಾರು ವರ್ಷಗಳಿಂದ, ಪಾರ್ವತಿ ಪರಮೇಶ್ವರರು. ಹಾಗೆ ನನಗೆ ಗಿಫ್ಟ್ ಬಂದಿರೋ ಒಂದು ಟೈಮ್ ಪೀಸ್ ಇದೆ. ಅಷ್ಟು ಬಿಟ್ಟರೆ ಆ ಕಡೆ ಸಿದ್ಧಾರೂಢರ ಮೂರ್ತಿ ಇದೆ, ಚಿಕ್ಕದಾಗಿ ಒಂದು ನೋಡ್ಬೋದು. ಆಮೇಲೆ ದೇವಿ ಫೋಟೋ ಇರುತ್ತೆ. ಓಕೆಲ್ಲ, ಇದು ನನ್ನ ಆರಾಧ ದೈವ, ಆದಿಶಕ್ತಿ ಪರಾಶಕ್ತಿ ಅನ್ನೋದಕ್ಕಿಂತ ಶ್ರೀದೇವಿ ಶ್ರೀಶಕ್ತಿ ಮಹಾತ್ಮೆ ಅಂತಿರುತ್ತೆ. ಓಕೆಲ್ಲ, ಆಮೇಲೆ ಶಂಕರಾಚಾರ್ಯರು ನನ್ನ ಗುರುಗಳು, ಆಧ್ಯಾತ್ಮ ಗುರುಗಳು. ಇಷ್ಟಾದಮೇಲೆ ಇಲ್ಲಿ ಅಲ್ಲದೆ ಆದ ಒಂದು ಪ್ರಾಜೆಕ್ಟರ್ ಕಂಪ್ಯೂಟ್ರ್, ಹಳೆಯದೊಂದು ಕಂಪ್ಯೂಟ್ರ್ ಇರುತ್ತೆ. ಗೊತ್ತಾಯ್ತಲ್ಲ, ಹಳೇದು ಕಂಪ್ಯೂಟ್ರ್ ಇರುತ್ತೆ. ಓಕೆಲ್ಲ, ಆಮೇಲೆ ಅಲ್ಲೊಂದು ಫಿಲ್ಟ್ರ್, ಇಷ್ಟಿಲ್ಲ ಅಲ್ಲಿ ಮನೆ. ಇದು ಭಾಳ ಚಿಕ್ಕದಾಗಿರ್ತಕ್ಕಂಥ ಮನೆ. ಗೊತ್ತಾಯ್ತಲ್ಲ, ಚಿಕ್ಕದಾಗಿರ್ತಕ್ಕಂಥ ಮನೆ ಇದು. ಎಲ್ಲ ಇಲ್ಲೇ ನಮ್ಮ ಜೀವನ, ಇಲ್ಲೇ ನಮ್ಮ ಸಂಸಾರ. ಗೊತ್ತಾಯ್ತಲ್ಲ, ಇದು ಭಾಳ ಚಿಕ್ಕದಾಗಿರುತ್ತೆ. ಇಲ್ಲಿ ಒಂದು ಸಿಲಿಂಡ್ರು, ಆಮೇಲೆ ಒಂದು ಎಲೆಕ್ಟ್ರಿಕ್ ಸ್ಟವ್ವು, ಒಂದು ಸ್ಟವ್ವು. ಕರೆಂಟ್ ಇರಲ್ಲ ಇಲ್ಲಿ, ಇವರೇ. ಯಾವಾಗಲೋ ಬರುತ್ತೆ, ಒಂದು 3 ಅವರ್ ಇರುತ್ತೆ. ಅವಾಗ ಏನೋ ಒಂದು ಅಡುಗೆ ಮಾಡ್ಕೊಳ್ತೀನಿ, ಮಿಕ್ಸಿ ಹಾಕ್ಕೊಳ್ತೀನಿ. ಗೊತ್ತಾಯ್ತಲ್ಲ. ಓಕೆ, ಈಗ ಹೊರಗಡೆ ಹೋಗೋಣ ಇವರೇ. ಈಗ ನೋಡಿ, ಹೊರಗಡೆ ಹೋಗೋಣ. ನಾನು ನಿಮಗೆ ಒಂದು ಸೈನ್ಯನ ತೋರಿಸ್ತೀನಿ, ಬಾಲಸುಬ್ರಹ್ಮಣ್ಯ ಸೈನ್ಯನ ತೋರಿಸ್ತೀನಿ. ಅಷ್ಟನಾಗ ಅಷ್ಟರುದ್ರ, ಅಷ್ಟಭೈರವ ಸೈನ್ಯನ ತೋರಿಸ್ತೀನಿ. ಲಾಸ್ಟ್ವರೆಗೂ ನೋಡಿ ವಿಡಿಯೋ ಎಲ್ಲ. ಓಕೆ, ಹೊರಗಡೆ ಹೋಗಲ್ಲ. ಓಕೆ, ಹೊರಗಡೆ ಹೋಗೋಣ. ನೋಡಿ, ಇದು ಏರಿಯಾ ಬಂದು, ಈ ತೋಟ ಬಂದು ನಮ್ಮದಲ್ಲ, ಈ ಬಲೆ ಬಲ್ದು ನಮ್ಮದಲ್ಲ ಇವರೇ. ಗೊತ್ತಾಯ್ತಲ್ಲ, ಈ ಬಲೆ ನಮ್ಮದಲ್ಲ, ಈ ತೋಟ ನಮ್ಮದಲ್ಲ, ಈ ಬಲೆ ನಮ್ಮದಲ್ಲ. ನೋಡಿ, ಈ ಬಲೆ ನಮ್ಮದಲ್ಲ ಇರುತ್ತೆ. ಇವರೇ ನೋಡಿ, ಇದು ಮನೆ ನಮ್ಮದಿದೆಲ್ಲ. ಸುತ್ತಲೂ ನಿಮಗೆ ತೋಟಗಳಿರುತ್ತೆ, ತುಂಬ ತೋಟಗಳಿರುತ್ತೆ, ಸುತ್ತಲೂ ತೋಟಗಳಿರುತ್ತೆ ನೋಡಿ. ಗೊತ್ತಾಯ್ತಲ್ಲ. ನಿಮಗೆ ಇಲ್ಲಿ ಏನಪ್ಪ ಅಂದರೆ, ಮನೆ ಮೇಲೆ ಹೋಗಿ ತೋರಿಸ್ತೀನಿ, ಯಾವ ಥರ ಇರುತ್ತೆ ಅಂತ. ಆ ಕಡೆ ಪಪ್ಪಾಯಿ ಗಿಡ ಇರುತ್ತೆ, ನೋಡ್ಬೋದು ನೀವು. ಅದೆಲ್ಲ ಪಪ್ಪಾಯಿ ಗಿಡ ಇರುತ್ತೆ. ಗೊತ್ತಾಯ್ತಲ್ಲ, ಇರುತ್ತೆ ಪಪ್ಪಾಯಿ ಗಿಡ ಇರುತ್ತೆ. ಗೊತ್ತಾಯ್ತಲ್ಲ, ಇದು ಪಪ್ಪಾಯಿ ಗಿಡ ಇರುತ್ತೆ. ಈಗ ಮಲೆ ಮೇಲೆ ಹೋಗೋಣ. ಈ ಮಲೆ ಇದೆ ನಮ್ಮದು, ಮಲೆ ಮೇಲೆ ಹೋಗೋಣ ಒಂದು ಸಾರಿ. ನಿಮಗೆ ಮಲೆ ಮೇಲೆ ಹೋದರೆ ಕ್ಲಾರಿಟಿ ಕೊಡ್ತೀನಿ. ಮಲೆ ಮೇಲೆ ಹೋಗೋಣ. ಓಕೆ, ಮಲೆ ಮೇಲೆ ಹೋದ್ರೆ ನಿಮ್ಗೆ ಕ್ಲಾರಿಟಿ ಏನಪ್ಪ ಅಂದರೆ, ಇದೆಲ್ಲ ಮಲೆ ಮೇಲೆ ಹೋದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಏನೋ ಒಂದು ಹೇಳ್ತಿಲ್ಲ ನಿಮಗೆ. ಸದ್ಯಕ್ಕೆಲ್ಲ ಕಸ ಎಲ್ಲ ಇದೆ ನೋಡಿ. ಇದೆಲ್ಲ ಮಲೆ ಮೇಲೆ. ಇದು ಪೂರ್ವ ದಿಕ್ಕಿನಲ್ಲಿ ಮಾವಿನ ಮರ ಇದೆ, ತಿಳ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ಇದು ಪೂರ್ವ ದಿಕ್ಕು, ಮಾವಿನ ಮರ ಇದೆ. ಓಕೆಲ್ಲ, ಅದೇ ಪೂರ್ವ ದಿಕ್ಕಿನಲ್ಲಿ ಅಲ್ಲಿ ಶೆಡ್ ಕಾಣುತ್ತೆ ನೋಡ್ರಿ, ಕಾಣಿಸ್ತಾ ಶೆಡ್ಡು? ಅಲ್ಲಿ ಶೆಡ್ ಕಾಣುತ್ತೆ, ಟೆಗ್ಲು ಮರಗಳಿದೆ ನೋಡಿರ್ಬೋದು. ಅದೇ 6-8 ಶೆಡ್ ಕಾಣುತ್ತಲ್ಲ, ಅದು ಅಲ್ಲಿ ಕುರಿ ಶೆಡ್ ಅಂತಾರೆ. ಅದೆಲ್ಲ ಟೆಗ್ಲು ಮರಗಳಿದೆಯಲ್ಲ ಅದು.
ಇದು ಪೂರ್ವ ದಿಕ್ಕು, ನೇರವಾಗಿ ಪೂರ್ವ ದಿಕ್ಕು ಮಾವಿನ ಮರ. ಇದು ಉತ್ತರಕ್ಕೂ ಪೂರ್ವಕ್ಕೂ ಮಧ್ಯದಲ್ಲಿ ಆ ಶೆಡ್ಡು ನೇರವಾಗಿ ಕಾಣುತ್ತೆ. ಓಕೆಲ್ಲ, ಈ ಕಡೆ ಎಲ್ಲ ಹಳ್ಳಿ ದೂರದಲ್ಲಿ ಅಲ್ಲಿ ಮನೆ ಕಾಣುತ್ತೆ, ಹಳ್ಳಿ. ಇದು ಉತ್ತರ ದಿಕ್ಕು, ನಮ್ಮ ಮನೆ ಬಾಗಿಲು ಉತ್ತರ ದಿಕ್ಕಕ್ಕೆ ಇರೋದು. ಆಮೇಲೆ ಬಂದು ಇದೊಂದು ಕಾರ್ನರು. ಇದು ನೋಡಿ ಪಶ್ಚಿಮ ಇದೆ, ಬೇವಿನ ಮರ ಎಲ್ಲ ಇರ್ತಿಲ್ಲ ಅದು, ನೀವು ಆವಾಗಲೇ ನೋಡಿರಲ್ಲ ಮನೆ. ಓಕೆಲ್ಲ, ಇದಲ್ಲ ಮಲೆ ಪರಿಸ್ಥಿತಿ, ಚಿಕ್ಕ ಮಲೆ. ಇಲ್ಲಿ ಬರೀ ಎಲೆಗಳು, ಮಾವಿನ ಎಲೆಗಳೆಲ್ಲ ಬಿದ್ದಿದೆ. ಸದ್ಯಕ್ಕೆ ಮಾವಿನ ಮರದಲ್ಲಿ ಬರೀ ಹೂವು ಆಗೋಗ್ಬಿಡ್ತಾಯಿದೆ, ಕಾಯಿಗಳು ಬೇಜಾನಿರುತ್ತೆ ಇವರೇ. ನೆಕ್ಸ್ಟು ಆದರೆ ಈ ಸಾರಿ ಕಡಿಮೆ ಬರುತ್ತೆ ಅನ್ಕೊತೀನಿ, ಹೂವು ಜಾಸ್ತಿ ಬಂದಿಲ್ಲ. ಇದೆಲ್ಲ ಉದುರಿದೆ, ಕ್ಲೀನ್ ಮಾಡಬೇಕಾಯ್ತು, ನಾನು ನೋಡ್ಕೊಂಡಿಲ್ಲ, ಬಿಸಿನಲ್ಲಿದ್ದೆ. ಓಕೆ, ಇಲ್ಲಿ ಬೇವಿನ ಮರ ಇರುತ್ತೆ. ಮೊನ್ನೆ ಎಲ್ಲ ಬಂದು ಯಾರೋ ಹುಡುಗರು ಓಂ ಶಕ್ತಿ ದೇವಸ್ಥಾನ ಮಾಲೆ ಹಾಕಿರೋರು ಈ ಬೇವಿನ ಗಿಡದಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹೊಡೆದು. ಅವ್ರಿಗೇನೋ ಬೇಕಾಗಿತ್ತಂತೆ ದೇವಸ್ಥಾನಕ್ಕೆ. ಓಕೆಲ್ಲ, ಇದು ಕತೆ. ಆದರೆ ನಿಮಗೆ ನಾನು ಈಗ ಒಂದು ಕ್ಲಾರಿಟಿ ಏನಪ್ಪ ತೋರ್ಸೋಕ್ಕೆ ಬಂದಿದ್ದೀನಿ ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ನೋಡ್ರಿ, ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಸೈಲ್ನ ತೋರಿಸ್ಬೇಕು ಅಲ್ವಾ? ನಾನು ನಿಮಗೆ ತೋರಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ಸೈಲ ತೋರಿಸ್ತೀನಿ. ನಾನು ಯಾವಾಗಲೂ ಮರಗಳಲ್ಲಿ ಹುಡುಕ್ತಾಯಿದ್ದೆ, ಈ ಮರಗಳಲ್ಲಿ ಎಲ್ಲೋ ಒಂದು ಕಡೆ ಇರ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಸೈಲ್ಯ ಅಂತ. ಈ ಮರಗಳಲ್ಲಿ ಹುಡುಕ್ತಾಯಿದ್ದೆ. ನಮಗೆ ಆ ಶೆಡ್ಡಲ್ಲಿ ಏನೋ ಒಂದು ಕಾಡಬೇಕು. ಎಲ್ಲಿ ಅಲ್ಲಿ ಶೆಡ್ ಇದೆಯಲ್ಲ, ಅಲ್ಲಿ ಆ ತೆಂಗಿನ ಮರಗಳಿದೆ, ಅಲ್ಲೊಂದು ಹಲಸಿನ ಮರ ಇದೆ ನೋಡ್ರಿ ಶೆಡ್ ಹತ್ರ, ಅಲ್ಲಿ ಎಲ್ಲೋ ಒಂದು ಇಳಿಯುತ್ತೆ ಅಂತ ನಾನು ನಾರಾಯಣ ರೆಡ್ಡಿಗೆ ಹೇಳ್ತಾಯಿದ್ದೆ. ಸರಿಲ್ಲ, ಈಗ ನೋಡೋಣ ಏನೋ ಅಂತ ಅಲ್ಲಿ ಹೋಗಿ ಆ ಏರಿಯಾದಲ್ಲಿ ಹೋಗಿ ಈಗ ನೋಡೋಣ. ಇಲ್ಲಿಂದ ನೋಡಿದ್ರೆ ಗೊತ್ತಾಯ್ತಲ್ಲ, ಆಮೇಲೆ ನೋಡೋಲ್ಲ. ಆ ಏರಿಯಾಲೆಲ್ಲ ಹೋಗಿ ನೋಡೋಣ, ಆ ಏರಿಯಾಲೆಲ್ಲ ಹೋಗಿ ನೋಡೋಲ್ಲ ಇವರೇ, ಗೊತ್ತಾಯ್ತಾ? ಈ ಏರಿಯಾ, ಆ ಶೆಡ್ ಏರಿಯಾದಲ್ಲಿ ನೋಡೋಣ ಏನೋ ಅಂತ. ಓಕೆಲ್ಲ, ಈಗ ಹೇಳಿಯೋಣ. ಇದು ನಾರಾಯಣ ರೆಡ್ಡಿ ಅವರು ಮಾವಿನ ತೋಟ ಇರುತ್ತೆ, ಪಪ್ಪಾಯಿ ತೋಟ. ಈ ಕಡೆ ಬೇರೆಯವ್ರದ್ದು ಇರುತ್ತೆ, ಇವರು ಬೇರೆಯವ್ರದ್ದು. ಆ ಕಡೆ ಸೀತಿ ಬೆಟ್ಟ, ಚಜ್ಜಿಮೇಲೆ ಬೆಟ್ಟ ಎಲ್ಲ ಕಾಣುತ್ತೆ, ಗೊತ್ತಾಯ್ತಲ್ಲ? ಓಕೆ, ಹೋಗೋಣ. ಇವರಲ್ಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಶೈಲ ನೋಡಬೇಕಲ್ವ, ತೋರಿಸ್ತೀನಿ. ಎಲ್ಲಿ ಗೊತ್ತಾ ಸುಬ್ರಹ್ಮಣ್ಯ ಸ್ವಾಮಿ ಶೈಲ ನೋಡಿ, ಹೀಗೆ ಹೋಗ್ತೀವಿ. ಅವರು ಶೆಡ್ ಬರುತ್ತೆ, ಎಲ್ಲಿ ಬರುತ್ತೆ ಶೆಡ್ ಗೊತ್ತಲ್ಲ ನಿಮಗೆ? ನೋಡಿ ಅಲ್ಲಿ ಶೆಡ್ ಬರುತ್ತೆ, ಎಲ್ಲಿ ಶೆಡ್ನ ತೋರಿಸ್ತೀನಿ. ಇದೆಲ್ಲ ತೋಟ ಬರುತ್ತೆ. ಓಕೆ, ಇದೆಲ್ಲ ಬಲೆ ಬರುತ್ತೆ ನೋಡಿ, ಇಲ್ಲ ಬಲೆ ಇದೆ, ಇಲ್ಲೇ ಇರೋಲ್ಲ ಬಲೆ ಅಲ್ವಾ? ಓಕೆ, ಇದು ತೋಟ ಎಲ್ಲ ಬರುತ್ತೆ. ಇದು ಹಳ್ಳಿ ಆ ಕಡೆ ಬರುತ್ತೆ. ಶೆಡ್ ನೋಡಿ ಕಾಡುತ್ತಲ್ಲ ಅಲ್ಲಿ, ಅವ್ರದ್ದು ಶೆಡ್ ಬರುತ್ತೆ, ಕಾಡುತ್ತಲ್ಲ ಅಲ್ಲಿ ಶೆಡ್ಡು, ಅದು ಶೆಡ್ ಅವ್ರದ್ದು. ಅಲ್ಲಿ ಹಳ್ಸಿರ ಮರ ಇದೆ ನೋಡ್ರಿ, ಆ ಶೆಡ್ಡು ತೆಗ್ಗಿನ ಮರ ಹಳ್ಸಿರ ಮರ ಕಾಡುತ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದು ಶೆಡ್ ಇರುತ್ತೆ. ಇದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತಿಲ್ಲ, ಅದು ಶೆಡ್ಡು ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತೀನಿ. ಇದು ಕುರಿ ಶೆಡ್ ಅವ್ರದ್ದು. ಯಾವುದು ನೋಡಿ ಇವರು, ಅದು ಕುರಿ ಶೆಡ್ ಕಾಣುತ್ತಿಲ್ಲ ಇವುಗಳಲ್ಲಿ, ಕಾಡುತ್ತಲ್ಲ ಕುರಿ ಶೆಡ್ಡು, ಅದು ಅವ್ರ ಶೆಡ್ಡು. ಆಮೇಲೆ ತೆಂಗಿನ ಮರಗಳು ಇಲ್ಲಿ ನಾನು ಹೇಳಿದ್ದವ್ರಿಗೆ, ಆ ತೆಂಗಿನ ಮರ, ಹಲಸಿನ ಮರ, ಅಲ್ಲಿ ಏನೋ ಒಂದು ನಿಮಗೆ ಬರುತ್ತೆ, ಏನೋ ಒಂದು ಕಾಡುತ್ತೆ, ಏನೋ ಒಂದು ಇಳಿಯುತ್ತೆ, ಏನೋ ಒಂದು ಲೋಕದಿಂದ ಪ್ರಾಣಿ ಬರುತ್ತೆ, ಯಾವುದೋ ಲೋಕ ಜೀವಿ, ಯಾವುದೋ ಒಂದು ಟೀಮ್ ವರ್ಕು, ಅಥವಾ ಏನೋ ಒಂದು ನಮ್ಮದೇ ಆದ ಕಲ್ಪನೆ, ಭ್ರಮೆ ಅಂತ ಆದರೂ ತಿಳ್ಕೊಳ್ಳಿ, ಅಥವಾ ಕಲ್ಪನೆ ಆದರೂ ತಿಳ್ಕೊಳ್ಳಿ, ಅಥವಾ ಏನೋ ಒಂದು ಅದ್ರ ಸೈಕಾಲಜಿಕಲ್ ಆಗಿ ಏನಾದರೂ ತಿಳ್ಕೊಳ್ಳಿ ನೀವು. ಆದರೆ ನಮ್ಮದೇ ಆದ ಲೋಕ ಯಾವುದು ನೋಡ್ರಿ, ಇದೇ ಶೆಡ್ ಅವ್ರದ್ದು. ಅದೇ ಹಳ್ಸಿನ ಮರ, ಅದೇ ತೆಂಗಿನ ಮರ. ಓಕೆಲ್ಲ, ಅದೇ ಹಳ್ಸಿನ ಮರ, ಅದೇ ತೆಂಗಿನ ಮರ, ಇದೇ ಶೆಡ್ಡು. ಇಲ್ಲಿ ಏನೋ ಒಂದು ಇಳಿಯುತ್ತೆ ಆ ತೆಂಗಿನ ಮರದಲ್ಲಿ, ಆ ಕಾರ್ನರಲ್ಲಿ ನೋಡಿ, ಸೀಬೆ ಗಿಡ ಕಡೆ ಇದೆ, ಅಲ್ಲಿ ಸೀಬೆ ಗಿಡ ಕಾಡುತ್ತಲ್ಲ, ಬೇಕಾದ್ರೆ ಇಲ್ಲೂ ಹತ್ರ ಹೋಗಿ ತೋರಿಸ್ತೀನಿ, ಅಲ್ಲಿಗೆ ನೋಡ್ರಿ. ಇದು ಸೀಬೆ ಗಿಡ, ಇಲ್ಲಿ ಕೆಳಗಡೆ ಇದು ಸೀಬೆ ಗಿಡ. ಯಾವುದು ಇದು ಸೀಬೆ ಗಿಡ ಕಾಣಿಸ್ತಾ? ಸೀಬೆ ಗಿಡ ನೋಡಿ, ಹಳಸಿನ ಮರ, ಇದು ತೆಂಗಿನ ಮರ, ಈ ಕಾರ್ನರ್, ಇದು ಶೆಡ್. ಇಲ್ಲಿ ಏನೋ ಒಂದು ಇಳಿಯುತ್ತೆ, ಈ ಕಾರ್ನರಲ್ಲಿ ಏನೋ ಒಂದು ಬರುತ್ತೆ ಅಂತ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ಆಮೇಲೆಲ್ಲ ಇದು ಗೊತ್ತಾ ನೋಡ್ರಿ, ಇಲ್ಲೇ ಇಳಿದಿದೆ ಶೈಲ, ಇಲ್ಲೇ ಇಳಿದಿದೆ ನೋಡಿ, ಇದೇ ದಾರಿಯಲ್ಲಿ ನೋಡಿ, ಇದೇ ದಾರಿಯಲ್ಲ, ಎಮ್ಮೆ ಕಾಡುತ್ತಲ್ಲ ಎಮ್ಮೆ, ಇದೇ ದಾರಿಯಲ್ಲಿ ಶೈಲ ಹೋಯ್ತು. ನೀವೇ ಈಗ ಅದೆಲ್ಲ ರಿಲೀಸ್ ಮಾಡ್ತೀನಿ. ನಾನು ಇವತ್ತು 23 ತಾರೀಕು, ಇವತ್ತೆಷ್ಟು ಇವರ
ಇವತ್ತು 24 ತಾರೀಕು 1ನೇ ತಿಂಗಳು 2025ನೇ ಇಸ್ವಿ ಶುಕ್ರವಾರ. ನಿನ್ನೆ ಗುರುವಾರ 23. ನಿನ್ನೆ ಸಂಜೆ 5:30ಕ್ಕೆ ಇಲ್ಲಿ ನಿಮಗೆ ನಾಗ ಅಷ್ಟರುದ್ರ ಅಷ್ಟಭೈರವರು ಇರ್ತಾರೆ. ನಾನು ಈಗ ತೋರಿಸ್ತೀನಿ ನಿಮಗೆ. ಅವ್ರ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸೈನ್ಯ ತೋರಿಸ್ತೀನಿ. ಈಗ ಸ್ವಲ್ಪ ಸರಿಯಾಗಿ ಗಮನಿಸಿ. ನಿಮಗೆ ಸ್ವಲ್ಪ ದೂರದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ವೆಯ್ಟ್ ಮಾಡಿ. ನೋಡ್ರಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಸೈನ್ಯ ನೋಡ್ರಿ ಒಂದು ಸಾರಿ ಹೆಂಗೆ ಹೋಗ್ತಾ ಇದೆ ನೋಡ್ರಿ. ಕಾಣಿಸ್ತಾ ಸೈನ್ಯ ಹೆಂಗೆ ಹೋಗ್ತಾ ಇದೆ. ಸೈನ್ಯ ಕಾಣಿಸ್ತಾ ಬೇಕಾ? ಇನ್ನೂ ಒಂದು ಸಾರಿ ರಿವೈಂಡ್ ಮಾಡಲ? ಅದನ್ನು ಮಾಡ್ತೀನಿ. ವೆಯ್ಟ್ ಮಾಡಿ ಇನ್ನೂ ಒಂದು ಸಾರಿ ಲಾಸ್ಟಲ್ಲಿ ಮಾಡ್ತೀನಿ ನಿಮಗೆ ಇನ್ನೊಂದು ಸಾರಿ. ಆಮೇಲೆ ನೋಡಿರಿ. ಈಗ ಸದ್ಯಕ್ಕೆ ನೋಡಿ ಪಪ್ಪಾಯಿ ತೋಟದೊಳಗೆ ನುಗ್ತು. ನಾನು ಕಷ್ಟಪಟ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹಿಂದೆ ಬಿದ್ದೆ. ಏನಾದರೂ ಮಾಡಿ ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತ. ಒಟ್ಟಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಸ್ತ್ರ ಸಿಕ್ತು, ದಿವ್ಯಾಸ್ತ್ರ. ಅದನ್ನು ರಾಮ ಬಾಣ ಅಂತಿರೋ, ಸುಬ್ರಹ್ಮಣ್ಯ ಸ್ವಾಮಿ ಬಾಣ ಅಂತಿರೋ. ನೋಡಿ ಒಂದು ಸಾರಿ ನೋಡಿ ಸೈನ್ಯ ಎಷ್ಟು ಚೆನ್ನಾಗಿದೆಲ್ಲ. ಲೆಫ್ಟ್ ರೈಟ್ ಆರ್ಮಿ, ಇಂಡಿಯನ್ ಆರ್ಮಿ ಹೋಗುತ್ತಲ್ರಿ ಹಂಗೆ. ಅದೆಲ್ಲೋ ಆಯ್ತು ಗೊತ್ತಾ? ಈ ಪಪ್ಪಾಯಿ ತೋಟದ ಒಳಗಡೆ ನುಗ್ಬಿಡ್ತು. ಎಲ್ಲಿ? ಪಪ್ಪಾಯಿ ತೋಟದ ಒಳಗಡೆ ಪಕ್ಕದಲ್ಲೇ ಇದೆಯಲ್ಲ, ನುಗ್ಬಿಡ್ತು. ನಾನು ಕಷ್ಟಪಟ್ಟು ಹುಡ್ಕಾಡ್ದೆ, ಓಡಿದೆ. ಕೆಳಗಡೆ ನೋಡ್ತೀನಿ, ಕಾಣಲಿಲ್ಲ ರೀ. ನೋಡಿ ಅಲ್ಲೆಲ್ಲ ಕಾಣಲಿಲ್ಲ. ನೋಡಿರಿ, ನಮ್ಮ ಜೀವನದಲ್ಲಿ ನಮ್ಮದೇ ಆದ ಒಂದು ಸಿದ್ಧಿಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಲೋಕ ಇರುತ್ತೆ, ಗೊತ್ತಾಯ್ತಲ್ಲ? ಅದನ್ನು ಯಾವ ರೀತಿ ಮಾಡ್ಕೋಬೇಕು? ಮೊದಲ ಹಂತದಲ್ಲಿ ನಾವು ಈ ರೀತಿ ಜಾಗ್ರತೆಯಲ್ಲಿ ವೀಡಿಯೋಗಳು ಕೈಯಲ್ಲಿಕ್ಕೊಂಡು ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ. ಇದು ಮೊದಲನೇ ಹಂತ ಸುಬ್ರಹ್ಮಣ್ಯ ಶಕ್ತಿ ಸಿದ್ಧಿನಲ್ಲಿ. ಇದಕ್ಕೆ ಒಂದು 35 ನಂಬರ್ ಬರುತ್ತೆ. ಆಮೇಲೆ ಕನಸುಗಳಲ್ಲಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಅವರು ವಾಹನ ಸೈನ್ಯನ ಕಾಣಬೇಕು, ಅಂದರೆ ದರ್ಶನ ಪಡಿಬೇಕು. ಕನಸಿನಲ್ಲಿ ಬರೀ ಪಡೆದ್ರೆ ದರ್ಶನ ಸಾಲದು, ವರಗಳನ್ನು ಕೇಳ್ಕೋಬೇಕು. ಅದು 2ನೇ ಹಂತದಲ್ಲೇ ಪಾಸು. ಆಮೇಲೆ 3ನೇ ಹಂತ ಇರುತ್ತೆ. ವಾರಕ್ಕೆ ಒಂದು 2 ನಿಮಿಷ, ಒಂದು ವಾರದಲ್ಲಿ 2 ನಿಮಿಷ, ಡೈಲಿ 2 ನಿಮಿಷ ಧ್ಯಾನ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು, ಅಥವಾ ನಿಮ್ಮದೇ ಆದ ಯಾವುದೋ ಒಂದು ದೇವತೆಯನ್ನು ಕುರಿತು. ಆಮೇಲೆ ಯೋಗ ನಿದ್ರೆ ಬರುತ್ತೆ, ಅಂದರೆ ನಿದ್ರೆ ಹೋಗ್ತಾ ಇರುತ್ತೆ. ನೀವು ಕೂತಾಗ ಧ್ಯಾನ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಆದರೂ ಕೂತ್ಕೋಬೇಕು. ಆ ಸಮಯದಲ್ಲಿ ನೀವು ಧ್ಯಾನ ಮಾಡೋವಾಗ ಏನಾದರೂ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ಕೊಂಡ್ರೆ ಅಥವಾ ಅವ್ರ ವಾಹನ ಕಾಣಿಸ್ಕೊಂಡ್ರೆ ವರ ಕೇಳ್ಕೋಬೇಕು. ಅದು ಧ್ಯಾನ ಮಾಡೋವಾಗ. ಆಗ ಅವರು ವರ ಕೊಟ್ಟರೆ, ವರ ಅಂದರೆ ಅವರೇನು ತಥಾಸ್ತು ಅಂತ ಹೇಳೋದಿಲ್ಲ. ನೀವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡ್ದಂಗೆ ಏನಿದ್ರು ಅವ್ರು ಕೈ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ, ಅಭಯಸ್ಥ ಹಿಡ್ಕೊಂಡು. ನೀವು ವರ ಕೇಳ್ಕೋಬೇಕಷ್ಟೇ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪೂರ್ಣ ಪ್ರಮಾಣದ ಸಿದ್ಧಿ. ಲಾಸ್ಟ್ ಸಿದ್ಧಿ ಯಾವ ರೀತಿ ಅಂದರೆ ಮೊದಲೇ ಹೇಳಿದೆ ನೋಡಿ. ಈಗ ನಾನು ಮೊದಲ ಜಾಗ್ರತೆನಲ್ಲೇ ಇರ್ತೀನಿ. ಮೊದಲನೇ ಸಿದ್ಧಿ ಎಲ್ಲಾದರೂ ಸಿದ್ಧಿಗಳಲ್ಲಿ ಮೊದಲನೇ ಅದನ್ನು ನೋಡೋದು. ಈಗಾಗಲೇ ತೋರಿಸಿದ್ದೀನಿ. ಇದು ಮೊದಲನೇ ಹಂತ. 2ನೇ ಹಂತ ಕನಸಲ್ಲ, ಗೊತ್ತಾಯ್ತಲ್ಲ? 2ನೇ ಹಂತ ಕನಸು ಯಾವ ರೀತಿ ಹೇಳಿದೆ? ಜಾಗ್ರತೆನಲ್ಲಿ ಈ ರೀತಿ ನೋಡ್ಕೋಬೇಕು. ಮೊದಲನೇ ಹಂತ ಜಾಗ್ರತೆನಲ್ಲಿ ಈ ರೀತಿ ನೋಡಬೇಕು. ಇದನ್ನು ಮೊದಲನೇ ಹಂತ ದರ್ಶನ. 2ನೇ ಹಂತ ಯಾವುದು? ಇದೇ ಕನಸಿನಲ್ಲಿ ಬರಬೇಕು, ಇದೇ ವಾಹನ ಅಥವಾ ದೇವರು ವರ ಕೇಳ್ಕೋಬೇಕು. ಅದು 2ನೇ ಹಂತ. 3ನೇ ಹಂತ ಯಾವುದು? ನಾವು ಧ್ಯಾನಕ್ಕೆ ಕುಳಿತಿರುವಾಗ ದೈವ ಕಾಣಿಸ್ಕೋಬೇಕು, ನಾವು ವರ ಪಡ್ಕೋಬೇಕು. ಅದು ಫೈನಲ್. ಈಗ ಅರ್ಥ ಆಯ್ತಲ್ಲ? ಈ ರೀತಿ ನಾವು ಸಿದ್ಧಿಗಳನ್ನು ಮಾಡ್ಕೊಳ್ತೀವಿ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇವರೇ ಭಾಗ 3 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಈ ರೀತಿ ಸಿದ್ಧಿಗಳು ಮಾಡ್ಕೊಳ್ತೀವಿ, ಅಭ್ಯಾಸ ಮಾಡಿಸ್ತೀವಿ. ನೀವು ಸೇರಿಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ 1, 2 ತಪ್ಪದೇ ನೋಡಿ ಇವರೇ. ಓಂ ಶಾಂತಿ ಇವರೇ. ಓಂ ಶಾಂತಿ.